ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಉದ್ದೇಶ ಕನ್ನಡದಲ್ಲಿ MS Excelನ ಕಲಿಯೋದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೈಕ್ ಕಮೆಂಟ್ಸ್ನ ಮಿಸ್ ಮಾಡಬೇಡಿ. ಬನ್ನಿ, ಕನ್ನಡದಲ್ಲಿ ಕಲಿ, ಕನ್ನಡದಿಂದ ಬೆಳಿ. ಪ್ರತಿ ವಾರದಂತೆ ಈ ವಾರ ಕೂಡ ಒಂದು ಹೊಸ ಫಾರ್ಮುಲಾ ತಿಳಿಯೋಣ ಬನ್ನಿ. ಅದು ಯೂನಿಕ್ ಫಾರ್ಮುಲಾ. ಇದು ಆಫೀಸ್ 365ನಲ್ಲಿ ಅಪ್ಡೇಟ್ ಆಗಿರೋ ಹೊಸ ಫಾರ್ಮುಲಾ. ನಾವು ಯೂಸ್ ಮಾಡೋ ಡೇಟಾದಲ್ಲಿ ಮೋಸ್ಟ್ ಆಫ್ ದ ಟೈಮು ಡೂಪ್ಲಿಕೇಟ್ ಎಂಟ್ರೀಸ್ ಇರುತ್ತೆ. ಈಗ ನನ್ನ ಹತ್ರ ಸಮ್ ಲ್ಯಾಪ್ಟಾಪ್ ಕಂಪ್ನಿ ನೇಮ್ಸ್ ಇದೆ. ಇದರಲ್ಲಿ ಸಮ್ ಕಂಪ್ನಿ ನೇಮ್ಸ್ ರಿಪೀಟ್ ಆಗಿದೆ. ನೋಡಿ, ಇಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ, ಈ HP ಕಂಪ್ನಿ ನೇಮು ರಿಪೀಟ್ ಆಗಿದೆ. ಈ ಡೂಪ್ಲಿಕೇಟ್ ಎಂಟ್ರೀಸ್ನ ರಿಮೂವ್ ಮಾಡೋಕ್ಕೆ ನಮ್ಗೆ ಎರಡು ಆಪ್ಷನ್ ಇದೆ. ಒಂದು ಮ್ಯಾನ್ಯುಯಲ್ಲು, ಇನ್ನೊಂದು ಫಾರ್ಮುಲಾ. ಫಸ್ಟು ಈ ಲ್ಯಾಪ್ಟಾಪ್ ಕಂಪ್ನೀಸ್ನ ಕಾಪಿ ಮಾಡಿಕೊಂಡು ನಾನು ಬೇರೆ ಕಡೆ ಪೇಸ್ಟ್ ಮಾಡ್ಕೋತೀನಿ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಟಾಪಲ್ಲಿ ನಿಮಗೆ ಡೇಟಾ ಟ್ಯಾಬ್ ಆಪ್ಷನ್ ಇದೆ. ಡೇಟಾ ಟ್ಯಾಬಲ್ಲಿ ಡೇಟಾ ಟೂಲ್ ಅಂತ ಒಂದು ಆಪ್ಷನ್ಸ್ ಇದೆ. ಇದರಲ್ಲಿ ರಿಮೂವ್ ಡೂಪ್ಲಿಕೇಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋದಕ್ಕೂ ಮುಂಚೆ ನೀವು ಆ ಡೇಟಾನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ರಿಮೂವ್ ಡೂಪ್ಲಿಕೇಟ್ ಕೊಟ್ಟಿದ ತಕ್ಷಣ ನೋಡಿ, ನಿಮ್ಮ ಹೆಡ್ಡರ್, ಕಾಲಮ್ ಹೆಡ್ಡರು ಇಲ್ಲಿ ಕಾಲಮ್ ಆಪ್ಷನಲ್ಲಿ ತೋರಿಸ್ತಾ ಇದೆ. ಈಗ ಓಕೆ ಮಾಡ್ತೀನಿ. ಓಕೆ ಮಾಡಾದ್ಮೇಲೆ ನೋಡಿ, 7 ಡ್ಯೂಪ್ಲಿಕೇಟ್ಸು ಇಲ್ಲಿ ರಿಮೂವ್ ಆಗಿದೆ. ಮತ್ತು 5 ಯೂನಿಕ್ ವ್ಯಾಲ್ಯೂಸು ರಿಮೈನಿಂಗು ಅದು ಅಪ್ಡೇಟ್ ಮಾಡಿಕೊಟ್ಟಿದೆ. ಫಾರ್ಮುಲಾ ಅಪ್ಲೈ ಮಾಡಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ರಿಮೂವ್ ಮಾಡೋಣ. ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪ ಸಿಂಟೆಕ್ಸ್ ನೋಡ್ಕೊಳ್ಳೋಣ. ಯೂನಿಕ್ ಫಾರ್ಮುಲಾ. ಫಸ್ಟು ಅರೇ ಅಂದರೆ ರೇಂಜು, ಇದನ್ನು ನೀವು ಅಪ್ಡೇಟ್ ಮಾಡಲೇಬೇಕು. ಬೈ ಕಾಲ್ ಮತ್ತು ಎಕ್ಸಾಕ್ಟ್ಲಿ ಒನ್ಸ್, ಇದೆರಡು ಆಪ್ಷನಲ್ಲು. ಬೇಸ್ಡ್ ಆನ್ ರಿಕ್ವೈರ್ಮೆಂಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಬನ್ನಿ ಅಪ್ಲೈ ಮಾಡೋಣ. ಈಕ್ವಲ್ಸ್ ಯೂನಿಕ್ ಬ್ರ್ಯಾಕೆಟ್ ಓಪನ್. ಫಸ್ಟು ಅರೇ ಕೇಳ್ತಾ ಇದೆ. ನನ್ನ ಲ್ಯಾಪ್ಟಾಪ್ ನೇಮ್ಸು ಇದು ಅರೇ A2 ಇಂದ A13 ಅಪ್ಡೇಟ್ ಮಾಡ್ಕೊಡಿದ್ದೀನಿ. ಮತ್ತು ಯಾವ ಎರಡು ಆಪ್ಷನಲ್ಲ ನಾನು ಯೂಸ್ ಮಾಡಲ್ಲ ಇವಾಗ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, ಎಂಟರ್. ನೋಡಿ, ನನ್ನ ಈ 5 ಯೂನಿಕ್ ಲ್ಯಾಪ್ಟಾಪ್ ನೇಮ್ಸು ಎಂಟರ್ ಆಗಿದೆ. ಎಕ್ಸಾಕ್ಟ್ಲಿ ಒನ್ಸ್ ಆಪ್ಷನ್ನ ಯೂನಿಕ್ ಫಾರ್ಮುಲಾದಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಈಕ್ವಲ್ಸ್ ಯೂನಿಕ್ ಬ್ರ್ಯಾಕೆಟ್ ಓಪನ್ ಅರೇ. ನಾನೀಗ ರೇಂಜು ನನ್ನ ಸೇಮ್ ಲ್ಯಾಪ್ಟಾಪ್ಸ್ ನೇಮ್ಸ್ನ ತೊಗೋತಾ ಇದ್ದೀನಿ, ಕಾಮ. ಈಗ ಬೈ ಕಾಲ್ ಆಪ್ಷನ್ನ ನಾನು ಯೂಸ್ ಮಾಡೋದಿಲ್ಲ, ಕಾಮ. ಈಗ ಇಲ್ಲಿ ಟ್ರೂ ಅಂತ ಟೈಪ್ ಮಾಡ್ತೀನಿ ನಾನು. ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಈಗ ನನಗೆ ರಿಸಲ್ಟು ಡೆಲ್ ಅಂತ ಬರ್ತಾಯಿದೆ. ಇಲ್ಲಿ ಡೆಲ್ ಅಂತ ಯಾಕೆ ಬರ್ತಿದೆ ಅಂತಂದರೆ, ನನ್ನ ಡೆಲ್ ಲ್ಯಾಪ್ಟಾಪ್ ಕಂಪ್ನಿ ನೇಮು ಒಂದು ಸಲ ಮಾತ್ರ ಈ ಲೀಸ್ಟಲ್ಲಿ ಎಂಟ್ರಿ ಆಗಿದೆ. ಈಗ ನೋಡಿ, ನಾನಿಲ್ಲಿ ಚೇಂಜ್ ಮಾಡ್ತೀನಿ. ನೋಡಿ, ನಿಮಗೆ ಇಲ್ಲಿ ಎರರ್ ತೋರಿಸ್ತಾ ಇದೆ, ಏಕೆಂದರೆ 2 ಟೈಮ್ಸ್ ಎಂಟ್ರಿ ಆಗಿದೆ. ಇನ್ಸ್ಟೆಡ್ ಆಫ್ ಡೆಲ್ಲು ನಾನೀಗ ಆ್ಯಪಲ್ ಅಂತ ಎಂಟ್ರಿ ಮಾಡ್ತೀನಿ. ನೋಡಿ, ಡೆಲ್ ಮತ್ತು ಆ್ಯಪಲ್ಲು ಒಂದೊಂದು ಟೈಮು ಅಂದರೆ ಎಕ್ಸಾಕ್ಟ್ಲಿ ಒನ್ಸ್ ಮಾತ್ರ ಎಂಟ್ರಿ ಆಗಿದೆ. ನೋಡಿದ ರಿಮೂವ್ ಡೂಪ್ಲಿಕೇಟ್ನ ಎರಡೂ ಆಪ್ಷನಲ್ಲಿ ನಾನು ಸಜೆಸ್ಟ್ ಮಾಡೋದು ಫಾರ್ಮುಲಾ. ಯಾಕೆ ಅಂತಂದರೆ, ಈಗ ನಮ್ಮ ಫಾರ್ಮುಲಾದಲ್ಲಿ ನಾನಿಲ್ಲಿ ಏನೇ ಚೇಂಜಸ್ ಮಾಡಿದ್ರೂ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಾನು HP ಅಂತ ಚೇಂಜ್ ಮಾಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಿರುತ್ತೆ. ಬಟ್ ಮ್ಯಾನ್ಯುಯಲಲ್ಲಿ ಈಗ ನಾನು ಏನೇ ಚೇಂಜಸ್ ಮಾಡಿದ್ರೂ ನನ್ನ ರಿಸಲ್ಟ್ ಡೇಟಾದಲ್ಲಿ ಇದೇನು ಚೇಂಜಸ್ ಆಗೋದಿಲ್ಲ. ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ಸೆಲ್ ಕೆಳಗಡೆ ಯಾವುದೇ ವ್ಯಾಲ್ಯೂಸ್ ಇರಬಾರ್ದು. ಈಗ ನೋಡಿ, ಇಲ್ಲಿ ಟೆಸ್ಟ್ ಅಂತ ಜಸ್ಟ್ ಟೈಪ್ ಮಾಡ್ತೀನಿ. ಓಕೆ, ಈಗ ನಾನಿಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯೂನಿಕ್ ರೇಂಜ್ ಬ್ರ್ಯಾಕೆಟ್ ಕ್ಲೋಸ್. ನೋಡಿ, ನನಗೆ ಎರರ್ ಬರ್ತಾ ಇದೆ. ಯಾಕೆ ಅಂತಂದರೆ ಈ ಯೂನಿಕ್ ವ್ಯಾಲ್ಯೂ ಆಲ್ವೇಸ್ ಡೈನಾಮಿಕ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಸೆಲ್ ಕೆಳಗಡೆ ಯಾವುದೇ ವ್ಯಾಲ್ಯೂಸ್ ಇರಬಾರ್ದು. ನೋಡಿ, ಈಗ ರಿಮೂವ್ ಮಾಡ್ತೀನಿ. ನೋಡಿ, ವರ್ಕ್ ಆಗ್ತಾಯಿದೆ. ನೀವು ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ ಮುಂಚೆ ಆ ಕಂಪ್ಲೀಟ್ ಕಾಲಮ್ನ ಒಂದು ಸಲ ಚೆಕ್ ಮಾಡಿ.